ಹೇಳು ಒಂದ್ಸತಿ ಹೇಳು ಅರ್ಮಾನ್ ಅಲ್ಲಿ ತೋರ್ಸಿ ಹರ್ಮಾನ್ ಇಲ್ಲಿ ಇರೋದು ಸ್ಟೀರಿಯೋದು ಹೆಸರು ಗಾಡಿ ಗೊತ್ತಿಲ್ಲ ಬ್ರೋ ಗೊತ್ತಿಲ್ಲ ಗೆಸ್ ಮಾಡಿದೆ. ಸೊ ಈಗ ಹೊರಟ್ಬಿಟ್ಟೇವೆ ನಾವು ಮನೆಯಿಂದ. ಈಗ ಕೆಲವು ಜನರಿಗೆಲ್ಲ ಪಿಕ್ ಮಾಡಿ ಈಗ ಸೀದಾ ಹೋಲಿ ಇವೆಂಟ್ ಇದು ಸ್ಪಾಟಿಗೆ ವೆನ್ಯೂಗೆ ಹೋಗ್ಬೇಕು. ಟೆಕ್ಸ್ಟೈಲ್ ಅಲ್ಲಿ ಇವೆಂಟ್ ಆಗೋದು. ಎಷ್ಟು ಬ್ಲಾಗ್ ಆಗ್ತಾರೆ ಅಷ್ಟು ಮಾಡ್ತೇವೆ. ಮತ್ತೆ ಫೋನ್ ಹಾಳಾದ್ರೆ ನಂಗೆ ಗೊತ್ತಿಲ್ಲ, ನೀರಲ್ಲಿ ಬಿದ್ದು ತುಂಬಾ ಲೇಟ್ ಆಯ್ತು. ಆಲ್ರೆಡಿ ರನ್ನಿಂಗ್ ಲೇಟ್ ನಾವು. ಅದಾದ್ಮೇಲೆ ಸ್ವಲ್ಪ ಬೆಳಗ್ಗೆ ಹೇಳುವಾಗ ಸ್ವಲ್ಪ ಇಶ್ಯೂಸ್ ಎಲ್ಲ ಆಯ್ತು, ಹೇಳಲಿಕ್ಕೆ ಆಗ್ಲಿಲ್ಲ. ನಿನ್ನೆ ರಾತ್ರಿ ನಿದ್ರೆ ಇಲ್ಲದೆ, ನನ್ಗೆಲ್ಲ ಬ್ಲಾಗಲ್ಲಿ ನಿದ್ರೆ ಇಲ್ಲ ಅಂತ ಬರ್ತದೆ ಗೈಸ್. ಅದೇ ಒಂದು ಸೆಟ್ ಇರ್ತದೆ ನಮ್ದೀಗ. ಮೇನ್ ಕಂಟೆಂಟ್ ಸಹ ಬರ್ತದೆ ಈಗ. ಬಬ್ಲು ಅನ್ನು ಪಿಕ್ ಮಾಡಿ ಮತ್ತೆ ಹೋಗ್ಬೇಕು. ಸೊ ಒಂದು ಸುತ್ತ ಹಾಕ್ಬೇಕು ಬಬ್ಲುಗೆ ಪಿಕ್ ಮಾಡ್ಬೇಕಾದ್ರೆ. ನೋಡುವ. ಸೊ ಬಬ್ಲು ಮನೆ ಹತ್ರ ಬಂದೇವೆ. ಬಬ್ಲು ಆಸ್ ಯೂಶುವಲ್ ಲೇಟ್ ಲತೀಫ್. ಇವತ್ ಬಂದ್ ಆಲ್ರೆಡಿ 5 ನಿಮಿಷ ಆಯ್ತು. ಅವ ಬರ್ತಾನೆ ಇಲ್ಲ. 2 ಸತಿ ಕಾಲ್ ಮಾಡಿದೆ. 2 ಸತಿಯಲ್ಲಿ ಒಂದ್ಸತಿ ಬಿಸಿನೇ ಬಂತ. ಒಂದು ಚಾರ್ಜಿಂಗ್ ಕೇಬಲ್ ಯಾವ್ದಂತಾನು ಗೊತ್ತಿಲ್ಲ ಅವನಿಗೆ. ಚಾರ್ಜಿಂಗ್ ಕೇಬಲ್ ಇಲ್ಲ ಅಂತ ಹೇಳ್ತಿದ್ದ. ಕಂಟೆಂಟ್ ಬರೋದಕ್ಕಿಂತ ಮುಂಚೆನೆ ಸಿಗ್ತಾ ಉಂಟು. ಬಂದ್ಮೇಲೆ ಅನ್ಕೊಳ್ಳಿ ಹೇಗಾಗ್ಬೋದು. ಮತ್ತೆ ಇನ್ನೊಬ್ಬ ಬಂದಿದ್ದಾರೆ, ಸೃಜನ್. ಸೊ ಸೃಜನ್ ಹೊಸ ಮೆಂಬರ್. ಇವತ್ತು ಕಂಟೆಂಟ್ ಆಗ್ತದೆ ನನ್ನ ಪ್ರಕಾರ. ಫೋನ್ ಒಂದು ಹಾಳಾಗ್ಲಿಲ್ಲ ಸಾಕು, ದೇವ್ರ ಹೆಸರು ಹೇಳಿ. ನೀರಲ್ಲಿ ಫೋನ್ ಆಗ್ಬಾರ್ದು ಅಂತ ಹೇಳ್ತಿದ್ದೆ. ಎನಿವೇಸ್ ಬಾಯ್. ಬಂದಿದ್ದಾರೆ ನಮ್ದು ಮೇನ್ ಕಂಟೆಂಟ್. ಇದು ವಾಯ್ಸ್ ಸರ್ ಇಲ್ಲ, ನಾ ಕುಡ್ಕಲ್ಲ, ಸ್ವಲ್ಪ ಹೇಳ್ತೇನೆ ನಾ ಕುಡ್ಕಲ್ಲ ಅಂತ. ಆ ವಿಡಿಯೋ ನಾನೇ ಕುಡ್ಕಂತ ಅನ್ಸುತ್ತೆ ನಂಗೆ ಅಷ್ಟೇ, ಮತ್ತೆಂತ. ಅವನಾಗೆ ಕ್ಲೇಮ್ ಮಾಡ್ಬೇಕಾದ್ರೆ ಎಂತಾದ್ರು ರೀಸನ್ ಇರ್ಬೇಕು. ಇಲ್ಲ ನಾ ಕುಡ್ಕಲ್ಲ ಬಿಡ. ಸೊ ಎನಿವೇಸ್ ಆಲ್ ಸೆಟ್, ಎಲ್ರು ರೆಡಿ. ವೇಸ್ಟ್ ಇವತ್ತು ನಂಗೆ. ಅಲ್ಲಿ ಹೋಗ್ಮೇಲೆ ಮತ್ತೆ ಬ್ಲಾಗ್ಸ್ ನೋಡುವ. ಯಾರಿಗೆ ಗೊತ್ತು, ಮನಸ್ಸಿಲ್ಲ ನಂಗೆ. ಇನ್ನೊಂದು ಸ್ಟಾಪ್ ಬಂದಾಯ್ತು. ನಾವು ಮೊದ್ಲೇ ಲೇಟ್ ಆಗ್ತಿದೆ ಅಂದ್ರೆ ಇನ್ನೂ ಲೇಟ್. ಕೆಲವರಿಗೆ ಟಿಕೆಟ್ ಸಿಕ್ಲಿಲ್ಲ, ಕೆಲವರಿಗೆ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಲೇಟ್, ಕೆಲವರಿಗೆ ನಿದ್ರೆದ ಇಶ್ಯೂಸ್ ಉಂಟು. ಅದು ಯಾರಿಗೆ ಎಂತ ಅಂತ ಹೇಳಿ ನೀವೇ ನೋಡ್ಕೊಳ್ಳಿ. ಕಮೆಂಟ್ಸ್ ಎಲ್ಲ ಹಾಕ್ಬಿಡಿ. ಕಮೆಂಟ್ಸ್ ಇನ್ಕ್ರೀಸ್ ಮಾಡ್ಲಿಕ್ಕೆ ನಿಂಜಾ ಟೆಕ್ನಿಕ್. ಬಬ್ಲು ಅವರು ತುಂಬಾ ಕವರ್ ಮಾಡ್ತಿದ್ದಾರೆ. ಮುಂದೆ ತೋರಿಸ್ತೆ ಎಂತ ಕವರ್ ಮಾಡ್ತಾರೆ ಬಿಚ್ಚಾ ಇಲ್ಲ ಕಾಣಿ. ಆಯ್ತು ಎಂಡ್ ಬಬ್ಲು ಇನ್ ದ ಚಾಟ್. ಎಂಡ್ ಬಬ್ಲು ಆಗ್ಲೇಬೇಕು. ಅದು ತೆಗಿತೇ ಇಲ್ಲ. ಇಲ್ಲ ಇನ್ನು ಎವ್ರಿ ವ್ಲಾಗ್ ಅಲ್ಲಿ ಬಬ್ಲು ಇರ್ತಾನೆ ಕನ್ಫರ್ಮ್. ಈಗ ಒಬ್ಬ ನಮ್ದು ಆಕಾಶ್ ಅವರು ಹೋಗಿದ್ದಾರೆ. ಆಕಾಶ್ ಹೋಗಿದ್ದಾರೆ ಟಿಕೆಟ್ ತರ್ಲಿಕ್ಕೆ. KFC ಹತ್ರ ಮಧ್ಯದಲ್ಲಿ ನಿಲ್ಸಿದ್ದೇವೆ ನಾವು. ಎಷ್ಟು ಕಾಯ್ಬೇಕಂತ ಗೊತ್ತಿಲ್ಲ. ಈಗ ಆಲ್ರೆಡಿ ಲೇಟ್ ಆಯ್ತು ಗೈಸ್. ಎಂಟ್ರಿ ಎಂತ ಮಾಡ್ತಾರೆ ಇನ್ನು ಎಂಟ್ರಿ ಮಾಡಿಲ್ಲ. ಎನಿವೇಸ್ ನೋಡುವ ಮುಂದೆ ಎಂತ ಆಗ್ತದೆ ಅಂತ ಹೇಳಿ. ತುಂಬಾ ಸ್ವಲ್ಪ ಕಂಟೆಂಟ್ ಎಲ್ಲ ಮಿಸ್ ಮಾಡಿದ್ದೇವೆ ನಾವು. ಆದ್ರೂ ನೋಡ್ಕೊಳ್ಳುವ. ಇರ್ಲಿ, ಅದ್ ಕಂಟೆಂಟ್ ಹೋದ್ರೆ ನೀನ್ ಬ್ಯಾನ್ ಮಾಡಿ, ನೀ ಪಕ್ಕ ಬ್ಯಾನ್ ಅದಲ್ಲ ಹೋದ್ರೆ. ಈಗ ನಾ ಕ್ಯಾಮ್ರಾ ಈಚಿ ಆಚಿ ಈಗ ಆತಿತ್ತು. ನಾನು ಸ್ಟಿಫ್ ಮಾಡಿ ಟ್ರೈ ಮಾಡ್ತಿದ್ದೆ. ಇನ್ನು ಬರ್ತದೆ ಸೆಕೆಂಡ್ ವ್ಲಾಗರ್. ಸಾಕಾಯ್ತು, ವಾಯ್ಸ್ ಇಲ್ಲ. ಯಾರು ಎಕ್ಸೈಟ್ಮೆಂಟ್ ತೋರ್ಸೋರು ಇದ್ರಲ್ಲ, ಖುಷಿ. ಥ್ಯಾಂಕ್ ಯು. ಒಂದೇ ಸಪೋರ್ಟರ್ ಇರೋದು ನಿಂದು, ಅರ್ಥ ಆಯ್ತಲ್ಲ. ಅವನಿಗೆ ದುಡ್ಡು ಕೊಡ್ತೀನಿ ನಂಗೆ. ದುಡ್ಡು ಕೇಳ್ತಾನೆ. ಎಂಡ್ ಬಬ್ಲು ಆಗ್ಲೇಬೇಕು. ಪೈಸೆ ಕೇಳ್ಕೊಂಡ್ ದೋಸ್ತಿ ಕೊಡ್ತಾರೆ. ಎಂಡ್ ಬಬ್ಲು ಆಗ್ಲೇಬೇಕು. ಇಲ್ಲಿದ್ರೆ ಸಪೋರ್ಟರ್ಸ್ ಎಲ್ಲ ದುಡ್ಡಿಲ್ಲ. ನಂದು ಫ್ರೀ ಆಗಿ ರೆಕಾರ್ಡಿಂಗ್ ಕ್ಯಾಮ್ರಾ ಮ್ಯಾನ್ಸ್ ಆಗ್ತಿದ್ದಾರೆ. ನಂದು ಈಗ ಎಡಿಟಿಂಗ್ ಮಾಡ್ಲಿಕ್ಕೆ ಹೇಳಿದ್ರೆ ಅದು ಸಹ ಮಾಡಿ ಕೊಡ್ತಾರೆ. ಕೆಲವರು ಇರ್ತಾರೆ ಎಂತ ಮಾಡಿದ್ರೆ ದುಡ್ಡು ಕೇಳುವರು. ನನ್ ಮಾನ ಮರಿತಿದ್ರು ಸ್ವಲ್ಪ ದುಡ್ಡು ಬೇಡ. ಹಿಂದೆ ಕೂತ್ಕೊಂಡು ಕೆಲವರು ರೀಲ್ಸ್ ನೋಡಿ ನಂದು ಕಾಪಿ ರೈಟ್ ತರ್ಲಿಕ್ಕೆ ಟ್ರೈ ಮಾಡ್ತಾರೆ. ರೀಲ್ ಅಲ್ಲ ಅದು. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಎಂತ ಇದೆ ಗೊತ್ತಾ ಗೈಸ್? ಪವರ್ ಬ್ಯಾಂಕ್ ಫುಲ್ ಚಾರ್ಜ್ ಪವರ್ ಬ್ಯಾಂಕ್ ತಂದಿದ್ದೇವೆ, ಕೇಬಲ್ ಇಲ್ಲ. ನಮ್ದು ಚಾರ್ಜ್ ಇಲ್ಲ. ಇಷ್ಟು ಮಂಡೆ ನಡೀತದೆ ನಮ್ದು. ನಂದಿತ್ತು ನಾಟ್ ಬ್ಯಾಡ್. 8-9 ಇತ್ತು. ಸಾಕ್ ಮಾರೆ, ಸಾಕ್ ಇವತ್ತಿದ್ದು ವ್ಲಾಗ್. ಡ್ರಾಮಾ ಕ್ವೀನ್ ನಮ್ದು ಡ್ರಾಮಾ ಕ್ವೀನ್ ಶ್ರೀಕರ್ ಎಷ್ಟು ಡ್ರಾಮಾ ಮಾಡ್ತಿದ್ನ.
ಲಾಸ್ಟ್ ಬ್ಲಾಗ್ ಅಲ್ಲಿ ಕೆಲವರು ಹೇಳಿದಾರಲ್ಲ ಮೋಮೋಸ್ ಹೌದು ಆ ಪ್ರಸಾದ್ ಮೋಮೋಸ್ ಬಾರಿ ಮೋಮೋಸ್ ಹೇಳ್ತಿದ್ದ ನನ್ನ ಮೋಮೋಸ್ ಮೇಲೆ ಎಂಡ್ ಬಬ್ಲು ಗೈಸ್ ಬ್ಯಾಡ್ ನನ್ ಮೋಮೋಸ್ ಬಾಯಿ ಆಗ್ತೀಗ ನೋಡಿ ಈಗ ಬಂದಿದ್ದಾನೆ ಸಿಗ್ತಾ ಟಿಕೆಟ್ ಸಿಕ್ತು ಟಿಕೆಟ್ ಅದು ಪ್ರೈಸ್ ಎಲ್ಲ ಈಗ ಬೇಡ ಟಿಕೆಟ್ ಸಿಕ್ತು ಹೋಗುದೀಗ ಬಾಯ್ ಗೈಸ್ ಅಲ್ಲಿ ಹೋಗಿ ಆದ್ಮೇಲೆ ಬೇಗ ಹೋಗ್ಬೇಕು ಅಲ್ಲಿ ಹೋಗಿ ಆದ್ಮೇಲೆ ಪಪ್ಪುದು ನಾವು ಬಂದಾಯ್ತು ಗೈಸ್ ಟಿಕೆಟ್ ಸಹ ಸಿಕ್ಕೈತೆ ನಮ್ದು ಬಟ್ ಚೋರ್ ಸುಸು ಬರ್ತಾವ ಜೋರ್ ಈಗ ಎಂಟ್ರಿ ಮಾಡೋದು ಸುಸು ಮಾಡೋದು ಗೊತ್ತಾಗ್ತಾ ಇಲ್ಲ ಲಾಗ್ ಇಟ್ಕೊಳ್ಳಿ ಭಾರಿ ವೇಡ್ ಆಗ್ತದೆ ಲೈಕ್ ಅಭ್ಯಾಸ ಇಲ್ಲ ಆ ಸೈಡ್ ಹೋಗ್ತದೆ ಸೈಡ್ ಬರ್ತದೆ ಬೇಡ ಸಾಕು ಬಾಬಾ ಎಂಟ್ರಿ ಮಾಡಿ ಆದ್ಮೇಲೆ ಮತ್ತೆ ಲಾಗ್ ಮಾಡ್ರೆ ಈಗ ಸುಸು ಮಾಡ್ಬೇಕು ಫಸ್ಟ್ ಸುಸು ಮಾಡಿ ಮತ್ತೆ ಎಂಟ್ರಿ ಆಗಿದೆ ಗೈಸ್ ಬ್ಲಾಗ್ ಅಲ್ಲಿ ಅಂತ ಕೇಳ್ತದ ಇಲ್ಲ ಗೊತ್ತಿಲ್ಲ ಮುಂದೋಗ್ತಿದೆ ನೋಡ್ಕೊಂಡು ಬರೀ ಜನರೇ ಸಿಗ್ತಾ ಇದ್ದಾರೆ ಬಬ್ಲುಗೆಲ್ಲ ಸಾವು ಎಂತರೂ ಕೇಳುದಿಲ್ಲ ನಂಗೆ ಗೊತ್ತುಂಟು ಗೈಸ್ ಸಾರಿ ಇನ್ಕನ್ವೀನಿಯನ್ಸ್ಗೆ ತುಂಬಾ ಸಾರಿ ಎಂತದು ಕೇಳ್ತಿಲ್ಲ ಕೂತದು ನಾಯಿ ಇದ್ದೀರಾ ಡ್ಯೂ ಟು ಸಮ್ ಮೈನರ್ ಇನ್ಕನ್ವೀನಿಯನ್ಸ್ ನಮ್ಮ ಬಬ್ಲು ಕಣ್ಣಿಗೆಲ್ಲ ಹೋಗಿದೆ ಸೊ ಇಟ್ಸ್ ಅ ಬ್ಲಾಗ್ ಮಾಡ್ತಿದ್ದೆ ಕಂಟೆಂಟ್ ಸಿಗ್ತದೆ ಅಂತ ಹೇಳಿ ಈಗ ವಾಶ್ರೂಮಿಗೆ ಕರ್ಕೊಂಡು ಹೋಗ್ಬೇಕು ಅವನಿಗೆ ಜಾಗವೇ ಇಲ್ಲ ಇಲ್ಲಿ ಗೈಸ್ ಎಂತ ಜಾಗ ಇಲ್ಲ ಇಲ್ಲಿ ಎಂತ ಮಾಡಿದೆ ಸಾಕು ಬರು ಪಾಪ ಕಣ್ಣಿಗೆಲ್ಲ ಹೋಗಿದೆ ಅವನಿದು ಅದಕ್ಕೆ ವಾಶ್ರೂಮಿಗೆ ಕರ್ಕೊಂಡು ಹೋಗ್ತಿದ್ದೆ ಅವನಿಗೆ ತೋರ್ತಾನು ಇಲ್ಲ ವಾಶ್ರೂಮಲ್ಲಿ ಇಲ್ಲಿ ಅಂತೂ ಬ್ಲಾಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಅಟೆಂಪ್ಟ್ ಮಾಡಿ ಇಸ್ಸಿಗೆ ಹೋಗಿ ಇಸ್ ಅಲ್ಲ ರಾಂಗ್ ವಾಶ್ರೂಮ್ ಹೋಗ್ತೀರಾ ನೋಡಿದಲ್ಲ ಎಲ್ ಸೀನ್ಸ್ ನನ್ನ ಕಣ್ಣಿಗೆ ಒಂದು ಹೋಗ್ಲಿಲ್ಲ ಪುಣ್ಯಕ್ಕೆ ಬಾಯಿಗೆಲ್ಲ ಹೋಗ್ತೀನಿ ನಾನು ಸರ್ ದಿಸ್ ಇಸ್ ದ ಬಬ್ಲು ಏನಾಗಿದೆ ಬಬ್ಲು ಅಷ್ಟೇ ಲಾಗಿಗೆ ಅಷ್ಟೇ ಬರ್ಬೋದು ಇಲ್ಲಿಗೆ ಹೇಗೆ ಉಂಟು ಪಾರ್ಟಿ ನಿಮ್ದೇ ಟಿಕೆಟ್ಸ್ ಎಲ್ಲ ಇನ್ನೂ ಬರ್ಲಿಲ್ವಾ ಓ ಗೈಸ್ ಸ್ಕ್ಯಾಮ್ ಆಗ್ತಾ ಉಂಟು ಟಿಕೆಟ್ ಅಂತ ಮೆಲ್ಲ ಸ್ಕ್ಯಾಮ್ ಆಗ್ತಾ ಕೊಡ ವಾಪಸ್ ಕೊಡ ನಮ್ದು ನಾಚ್ ಗಾನ ಡ್ಯಾನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಹ್ಯಾಪಿ ಹೋಲಿ ಕಂಟೆಂಟ್ ಗಾರಿ
ಎಕ್ಸ್ಪೀರಿಯನ್ಸ್ ಹೇಳು. Fucked up, I was like a fucking doll over there. ಪ್ರಥಮ್ ಎತ್ತನ್ ಸೊಡ್ಡು ತೋರಿಸಿ ಸಾಕು, ಸೊಡ್ಡು ಮುಖ ತೋರಿಸಿ ಲೈಕ್ ಅದಲ್ಲ. ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಎನರ್ಜಿ. ಬೆಳಗ್ಗೆ ಫುಡ್ ಇರಲಿಲ್ಲ, ಬೆಳಗ್ಗೆ ಅಂತ ತಿನ್ನಲಿಲ್ಲ, ಸೊ ಸ್ವಲ್ಪ ತಲೆ ತಿರುಗಿದಾಗಿದೆ. ನಿಜಕ್ಕೂ ವ್ಲಾಗ್ ಮಾಡ್ಲಿಕ್ಕೆ ಎನರ್ಜಿ ಇಲ್ಲ, ಸಪೋರ್ಟ್ ತುಂಬ ಸಿಗ್ತಾ ಉಂಟು, ಕಂಟಿನ್ಯೂ ಅಂತ ಮಾಡಬೇಕು. ಸಾಕಿದ್ಕೆ ಆಯ್ತು ಅಂದರೆ ತುಂಬ ಟೈಮ್ ಆದಮೇಲೆ ಡ್ಯಾನ್ಸ್ ಎಲ್ಲ ಮಾಡಿದೆ, ಮತ್ತು ಸಫೋಕೇಶನ್, ತುಂಬ ಜನ ತುಂಬಿ ಸಫೋಕೇಶನ್, ನೀರೆಲ್ಲ ತುಂಬಿ ಮೈಯಲ್ಲಿ ಅಂತ ಒಂದು ಸ್ವಲ್ಪ ಎನರ್ಜಿ ಉಳಿಲಿಲ್ಲ. ಆ್ಯಂಡ್ ಎಲ್ರಿದು ಕಂಡೀಷನ್ಸ್ ಹಾಗೆ ಆಯ್ತು, ಯಾರಿದು ಮುಖ ನೋಡೋ ಲಾಯಕ್ಕಿಲ್ಲ. ಈಗ ಇನ್ನಷ್ಟು ಕಂಟೆಂಟ್ ಸಿಗೋದಿಲ್ಲ, ಯಾಕಂದರೆ ನಮ್ಮ ಮೇನ್ ಕಂಟೆಂಟೇ ಲಗಾಡಿ ಹೋಗಿದಾಗೆ ಉಂಟು. ಎಷ್ಟಾಗ್ತಾರೆ ವ್ಲಾಗ್ ಆಗ್ತಾರೆ ಗೈಸ್, ಮತ್ತೆ ಮುಂದೆ ಗೊತ್ತಿಲ್ಲ. ಪೀಸ್ ಆಫ್ ಅಂತ ಹೇಳ್ತಾ ಇಷ್ಟು ಬೇಗ ಹೇಳೋದು ಮನ್ಸಾಗ್ತಾ ಇಲ್ಲ. ಬಟ್ ಇಲ್ಲ, ಫಾರ್ಚೂನ್ ವ್ಲಾಗ್ ಹೋಪ್ಫುಲಿ ಬರ್ತದೆ, ಬೇರೆ ಹೋಲಿ ವ್ಲಾಗ್ ಗೊತ್ತಿಲ್ಲ. ಹೋಲಿ ಫಾರ್ಚೂನಲ್ಲಿ ಕಂಟೆಂಟ್ ಇದು ಪ್ರಾಮಿಸ್ ಇಲ್ಲಿ ಸಿಕ್ಕಿದೆ, ನೋಡುವ. ಈಗ ಎನರ್ಜಿ ಔಟ್ ಆಗಿದೆ, ಊಟ ಮಾಡಿ ಎಲ್ಲ ಮತ್ತೆ ವ್ಲಾಗ್ ವಾಪಸ್ ಕಂಟಿನ್ಯೂ ಮಾಡ್ತೇನೆ. ಹೇಳಲಿಕ್ಕೆ ಮಸ್ತ್ ಅಂತ ಇಲ್ಲ, ಎಲ್ಲರೂ ಔಟ್ ಆಫ್ ಎನರ್ಜಿ ಆಗಿದ್ದಾರೆ, ಎಲ್ಲರೂ ಫಕ್ಡ್ ಅಪ್. ನೀರು ಸಹ ಸಿಗ್ತಾ ಇಲ್ಲ, ನೀರಿಗೆ ಸಹ ಎಷ್ಟೋ ಕಾಸ್ಟ್ಲಿ ಆಗಿದೆ. ಜಮಾನ ಬದಲ್ ರहा है गाइस, हम नहीं बदल रहे. ಸಿಕ್ಕಿದಿಲ್ದವ್ರು ಈಗ ಸಿಕ್ಕಿದ್ದಾರೆ ಗೈಸ್. ಮನನ್ ಮತ್ತೆ ಕೃತಾರ್ಥಿ ಈಗ ರೀಚ್ ಆಗಿದ್ದಾರೆ. ಇವತ್ತೆಂತಾದ್ರು ಕಂಟೆಂಟ್ ಉಂಟಾ? Wait a minute. New cameo guys. I don't know speak anything about this holy party only you say. ಹಲೋ ಗೈಸ್, ಒಳ್ಳೆ ಹೋಲಿ ಪಾರ್ಟಿ. ಒಂದು ಫ್ಯಾನ್ ಆನ್ ಮಾಡಲಿಕ್ಕೆ ಇವರಿಗೆ ಹೇಳಿ ಸ್ವಲ್ಪ. ಫ್ಯಾನ್ ಈವೆಂಟ್ ಮ್ಯಾನೇಜರ್ ಅಲ್ಲಿದ್ದಾರೆ, ನಾವಲ್ಲ. ಅಂತ ಪ್ಲೀಸ್ ಒಂದು ಫ್ಯಾನ್ ಆನ್ ಮಾಡಿ, ನಮಗೆ ಇಲ್ಲಿ ಸೆಕೆ ಆಗ್ತಿದೆ, ಇದು ಕಲರ್ ಎಲ್ಲ ಹೋಗ್ತಿಲ್ಲ, ಪರ್ಪಲ್ ಅದು ಸಹ ಎಂತ ಮಾಡೋದು ಗೊತ್ತಿಲ್ಲ. ಆಯ್ತು, ಕಟ್ ಮಾಡಿ ಸಾಕು. Cameo please. ಅವರೆಲ್ಲ ಎಂತ ಇಲ್ಲ cameo. ಅವ್ರ ಹತ್ರ ಹೇಳ್ಬೇಕು ನೀವು. ಹ್ಯಾಪಿ ಹೋಲಿ. Happy Holi from these guys ka side. ಇವರಿಗೆ ಒಂದು ಫ್ಯಾನ್ ಹಾಕ್ಲಿಕ್ಕೆ ಹೇಳಿ, ಇಷ್ಟು ಬಾಡಿ ಮಾಡಿದ್ದು ಮಾತ್ರ. ಮತ್ತೆಂತ ಇಲ್ಲ. 2 o'clock ಆಫ್ ಆಗಿದೆ ಅಲ್ಲ, 2 o'clock ಆಫ್ ಇದೆ ಈಗ, ಎಂತ? 2 o'clock ತನಕ ಮಾತ್ರ. ಪರವಾಗಿಲ್ಲ, ಈಗ ಹೇಳಿ ಇದು ತುಳುವಾಡ್ರೆ ಅವಳೆ ಬಾಡ್ರೆ ಅಂದ್ರೆ ಪಂಡೆ ಆಗ್ಲಿ ಬಾಡ Guys ಬಾಲಿಗ. This is message for ಬಾಲಿಗ cameo. ನಾನು ಹುಡುಕಿ ಬಂದಿದ್ದೆ, ನೀವು ಸಿಕ್ಲಿಲ್ಲ, ನನಗೆ ಗೊತ್ತಿಲ್ಲ. ಡು ನಾಟ್ ಬ್ಲೇಮ್ ಮೀ ಪ್ಲೀಸ್. ಎನಿವೇಸ್ ಬಾಯ್ ಹೇಳಿ, ನಾವು ಸಹ ಹೋಗ್ತೇವೆ. ಎಕ್ಸಿಟ್. ವ್ಲಾಗಿಗೆ ಶಕ್ತಿ ಇಲ್ಲಾದರೂ ಎಂಥವ್ರು ಕೊಡ್ಬೇಕಂತ. ಸೊ ಹಾಂ ಬರ್ತಿದ್ದಾರೆ. ಎಕ್ಸಿಟ್ ಸ್ಟಾರ್ಟ್. ನಮ್ದು ಆಯ್ತು, ನಮ್ಗೆ ಆಗಲಿಲ್ಲ ಇನ್ನು 1:30 ಒಳಗೆ 2 ಕೊಟ್ಟರೆ ಸೊ 2:30ಗೆ ಇವೆಂಟ್ ಎಂಡ್ ಆಗ್ತದೆ. ನಮ್ದು 1 ಅನ್ನುವಾಗಲೇ ಪ್ಯಾಚ್ ಆಯ್ತು, ಗಾಳಿ ಎಲ್ಲ ಹೊರಗೋಯ್ತು. ಸೊ ಬೇಸಿಕ್ಲಿ ವಿ ಆರ್ ಟೇಕಿಂಗ್ ಅನ್ ಎಕ್ಸಿಟ್ ರೈಟ್ ನಾವು. ಫುಲ್ ತಿರುಗಿ ಗಾಡಿವರೆಗೆ ಹೋಗಬೇಕು. ಇನ್ನು ಫ್ರೆಶ್ ಆಗಿ ವಾಪಸ್ ಇಲ್ಲೇ ಬರ್ತೇವೆ ಅನ್ಸುತ್ತೆ, ಮಾತ್ರ ಇವೆಂಟ್ ಎಂಟರ್ ಆಗೋದಿಲ್ಲ. ಫ್ರೆಶ್ ಆಗಿ ನೋಡುವ, ಸಿಗ್ತೆ ಗೈಸ್. ಈಗ ಕಂಟೆಂಟ್ ಇನ್ನೂ ಉಂಟು, ಬಾಕಿ ಕಂಟೆಂಟ್ ಯಾರಿಗೂ ಡಿಸಪಾಯಿಂಟ್ ಮಾಡೋದಿಲ್ಲ. ಸೊ ಈ ವ್ಲಾಗ್ ಅದಕ್ಕಿಂತ ಜಾಸ್ತಿ ನನಗೆ ಪ್ಯಾರ್ ಬೇಕು, ಅದಕ್ಕಿಂತ ಜಾಸ್ತಿ ಶೇರ್ಸ್, ಕಮೆಂಟ್ಸ್. ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಹೇಳ್ತಿದ್ರೆ ವಾಪಸ್ ಹೇಳಿ ಪ್ಲೀಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಖುಷಿ ಆಗ್ತದೆ. ಎನಿವೇಸ್ ಮತ್ತೆ ಸೊ ಗೈಸ್ ಮನೆಗೆ ಬಂದು ಫ್ರೆಶ್ ಆಗಿದ್ದೇವೆ, ಖುಷಿ ಆಗ್ತಾ ಉಂಟು. ಫೈನಲಿ ಕಣ್ಣೆಲ್ಲ ಉರಿ ಅಲ್ಲಿ ಜನ ಸಾಗರ ಗೈಸ್. ಹಾಗಾಗಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಾನು ಹರ್ಷಿತ್ ಸಹ ಫ್ರೆಶ್ ಅಪ್ ಆಗಿದ್ದಾವೆ. ವಾಪಸ್ ವ್ಲಾಗ್ ಸ್ಟಾರ್ಟ್. ಕಂಟೆಂಟ್ ಕಿ ಕಮ್ಮಿ ನೈ ಹೋನಿ ಚಾಹಿಯೆ. ಹೊಸ ಅಂಗಿ ಪಾರ್ಶಿಯ ಹಾಕಿ ಬಂದಿರು. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಆಯ್ತು. ಈಗ ವಾಪಸ್ ಹೊರಟೇವೆ ಊಟ ಮಾಡಲಿಕ್ಕೆ. 3 o'clock ಆಯ್ತು ಆಲ್ರೆಡಿ. ಮಧ್ಯಾಹ್ನದ ಊಟ ನಮ್ದು ಆಗಲಿಲ್ಲ. ಗಾಡಿಯಲ್ಲಿ ಕೂತ್ಕೊಳ್ಳುವ, ಎಲ್ಲರಿಂದ ಸ್ವಲ್ಪ ಕಾಂಟೆಂಟ್ಸ್ ತೆಗುವ. ಸೊ ಗೈಸ್ ಕಂಟೆಂಟ್ ಕೊಡಿ, ಹೇಗಾಯ್ತು ಎಕ್ಸ್ಪೀರಿಯನ್ಸ್ ಹೋಲಿದು?
ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಓ ಮೈ ಗಾಡ್, ಬೆಸ್ಟ್ ಇತ್ತು, ನೈಸ್. ಕಲರ್ ಎಲ್ಲ ಹೋಗಿಲ್ಲ. ಕಲರ್ ಆರ್ಗ್ಯಾನಿಕ್ ಅಂತ ಹೇಳುದು ಆರ್ಗ್ಯಾನಿಕ್ ಕಲರ್ಸ್ ಅಂತ ಹೇಳಿದ್ದು ದೊಡ್ಡ ಸ್ಕ್ಯಾಮ್, ನಂಬೇಡಿ ಯಾವಾಗಲೂ. ಕಷ್ಟ ನಮಗೆ ಫೀಲ್ ಆಗ್ತಾ ಉಂಟು ಈಗ. ಯಾರು ಗೊತ್ತಾಗ್ತದೆ. ಎನಿವೇಸ್ ಈಗ ಗಾಡಿ ಬಿಡ್ಬೇಕು, ಮತ್ತೆ ಸಿಗುವ. ವಾಪಸ್ ಬ್ಲಾಗ್ ಸ್ಟಾರ್ಟ್ ಆಯ್ತು ಬಿಕಾಸ್ ಒಳ್ಳೆ ಮಾಡಿ ತಿಂದಾಯ್ತು, ಖುಷಿ ಆಗ್ತಾ ಉಂಟು. ಈಗ ಸ್ವಲ್ಪ ಎನರ್ಜಿ ರಿಟ್ರೀವ್ ಆಗಿದೆ. ಸ್ಟಾಪ್ ಮಾಡ್ತಾರಂತೆ ಎಂಡ್ ಶ್ರಾವ್ಯ ಗೈಸ್, ಕಮೆಂಟಲ್ಲಿ ಎಂಡ್ ಶ್ರಾವ್ಯಸ್ ಆಗಬೇಕು. ಎಲ್ಲರೂ ಖಾತಿರ್ದಾರಿ ಆಗ್ತಾ ಉಂಟು. ಮಾತ್ರ ಅಲ್ಲಿ ಬಬ್ಲು ಫಸ್ಟ್ ಟೈಮ್ ಡಯಟಿಂಗ್ ಅಂದರೆ ತಿಂತಾನೂ ಇಲ್ಲ. ಐ ಆಮ್ ಆನ್ ಡಯಟ್ ಗೈಸ್. ನೋಡ ಬೇವರ್ಸಿ ಬ್ಲಾಗ್ಗೋಸ್ಕರ ಡಯಟ್ ಇದೆ. ಥ್ಯಾಂಕ್ ಯು. ಸ್ವಲ್ಪ ಗೈಸ್ ಜಾಸ್ತಿ ಕಂಟೆಂಟ್ ಬೇಕಲ್ಲ, ಅದಕ್ಕೆ ತಪ್ಪಾಗಿದೆ ಅಂತ ಹೇಳಿ ತಿಂತ ಇಲ್ಲ, ಹಾಗೆ ಅಂತ ಇಲ್ಲ ಗೈಸ್. ಆಚೆ ಹೋಗಿ ಸರಿ ತಿಂದು ಬಂದಿದ್ದ, ಸರಿ ಆಚೆ ಬೇರೆ ಕಡೆ ಹೋಗಿ ಸರಿ ತಿಂದು ಬಂದಿದ್ದ. ಇಲ್ಲಿ ಕಲ್ರು ಕಲ್ರು ಕಂಟೆಂಟ್ ಗೈಸ್, ನಾ ಕೊಟ್ಟೆ ತುಂಬಾ ಖುಷಿ ಆಗ್ತಾ ಉಂಟು guys. ಅದು ಕೆಲವರು ಸ್ವಲ್ಪ ಅಧಿಕ ಮಾಡ್ತಾರೆ. ಒಳ್ಳೆ ಮರಿ ಹೊಟ್ಟೆ ಫುಲ್ ತಿಂದಾದ್ಮೇಲೆ ಖುಷಿ ಆಗ್ತಾ ಉಂಟು ಗೈಸ್. ಇಲ್ಲಿ ಇವರಿಗೆ ಇನ್ನೂ ಆಗ್ಲಿಲ್ಲ, ವೀಗನ್ ಮೀಲ್ ಆಗ್ತಾ ಉಂಟು ಇಲ್ಲಿ, ವೆಜ್ ನ್ಯಾಚುರಲ್ಸ್. ವಿಡಿಯೋದಾಗ ಒಳ್ಳೆ ಕಾತಿರ್ತಾರೆ ಹಾಗೆ ಕ್ಯಾಮ್ರಾ ತಿನ್ನುವಾಗ ತಂದ್ರೆ ನಾಚಿಗೆ ಎಂಡ್ ಎತ್ತುವನ್ ಕಮೆಂಟ್ಸ್ ಅಲ್ಲಿ ಎಂಡ್ ಎತ್ತುವನ್ ಸಾಕ್ಬೇಕು. ಬ್ಲಾಗಿಗೆ ಇವಾಗ ರ್ಯಾಂಡಮ್ ಕಂಟಿನ್ಯೂಯೇಷನ್ ಬಂದಿದೆ. ಎಲ್ಲರಿಗೆಲ್ಲ ಬಿಟ್ಟು ಬಂದೆ, ಲೈಕ್ ಅದು ಹೇಳಿದ್ದು ಅದು ಇರುದೇ ಅಲ್ಲ, ಒಬ್ಬ ಗಾಡಿ ಬಿಡ್ತಾ ಇರ್ತಾ ಎಲ್ಲರಿಗೂ ಬಿಟ್ಟು ಬರಬೇಕು. ಎಲ್ಲರಿಗೆ ಒಂದು ಸ್ಕ್ರಿಪ್ಟೆಡ್ ವೈ ಅದು ಇಲ್ಲ, ಇಟ್ಸ್ ಲೈಕ್ ದಾಟ್ ಓನ್ಲಿ ಬ್ರೋ. ಇಟ್ ಕೈಂಡ್ ಆಫ್ ಸೌಂಡ್ಸ್ ವಿಯರ್ಡ್. ಬಬ್ಲು ಪಾಪ ಇಷ್ಟೊಂದು ಮನೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಕಂಡೀಷನ್ ಐ ಆಮ್ ಸ್ಕೇರ್ಡ್ ಆಫ್ ಮೈ ಸೆಲ್ಫ್ ಗೈಸ್. ಕಂಡೀಷನ್ ಎಫ್ ಉಂಟು ಬಬ್ಲುದು. ಈಗ ಸ್ಕ್ರಬ್ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ. ಎಂಡ್ ಬಬ್ಲು ಇಂದ ಎಂತ ಹಾಕುವ गाइस सपोर्ट अस गाइस, थोड़ा पैसा चाहिए हम लोग को, पैसा नहीं ಸಪೋರ್ಟ್ ಫಾರ್ ಬಬ್ಲು ಅಂತ ಹಾಕಿ. ಸಪೋರ್ಟ್ ಫಾರ್ ಬಬ್ಲು. ನಂಗೆ ಸ್ವಲ್ಪ ದುಡ್ಡು ಸಹ ಬೇಕು. ಶ್ರೀಕರ್ ಇದು ವ್ಲಾಗ್ ಅಲ್ಲಿ ದುಡ್ಡು ಬರ್ತದೆ, ನಂಗೆ ಅರ್ಧ ಶೇರ್ ಇತ್ತು ಅಂತ ಹೇಳ್ದ. ಸೊ ಪ್ಲೀಸ್ ವಾಚ್ ಇಟ್ ಗೈಸ್, ಅಷ್ಟೇ ಹೇಳ್ದ. ಐ ವಾಂಟ್ ಸಮ್ ಮನಿ ಬಿಚಸ್, ವಾಂಟ್ ಸಮ್ ಮನಿ. कंटेंट के नाम पे ये कर रहा है बंदा. कंटेंट इज इक्वल टू पैसा, समझा? कंटेंट इज इक्वल टू पैसा. ನೋಡಿ ಕೇಳಿದ್ರಿ, ನಾನು But I ನಿಮ್ಮೆಲ್ಲರಿಗೂ still ಖುಷಿಗೆ regret, ಅಂತ bro. ಹೇಳಿ That day, bro, I don't even know what I did, bro. मेरे को याद ही नहीं क्या किया मैंने. Bro, it was like it was like that mic thing. It was like I said, bro. It was like that one. It's like I tried to talk. It's like what the fuck. ರೆಕಾರ್ಡ್ ಆಗ್ತಾ ಉಂಟು ಅನ್ಸುತ್ತೆ. ಹೌದು ರೆಕಾರ್ಡ್ ಆಗ್ತಾ. Fuck man. ಎನಿವೇಸ್ ಬಟ್ ಎಂತ ಆಯ್ತಂದ್ರೆ ಎಲ್ರಿಗೂ ಬಿಟ್ಟೀಗ ಉಳ್ದಿದ್ದಾರೆ ಲಾಸ್ಟ್ ಬಬ್ಲು, ಹಾ. ಆಕಾಶ್ ಮತ್ತೆ ಮಿಲಿಂದ್. ಮತ್ತೆ ನಾ ಕುಡ್ಕಲ್ಲ, ಯಾರಿದ್ರು ನಾ ಕುಡುದಿಲ್ಲ, ನಾನು ಸತ್ಯ ಹೇಳ್ತೆ ಅಷ್ಟೇ ಹೇಳುದು. ನಾ ಬೆಳಿಗ್ಗೆ ಒಂದ್ಸತಿ ಹೇಳಿದೆ, ಈಗ ಒಂದ್ಸತಿ ಯಾರು ಇಲ್ಲ, ಯಾರು ಕುಡ್ಕಾರ ಇಲ್ಲ ಇಲ್ಲ. ಅಲ್ಲೇ ವಿ ಡೋಂಟ್ ಡ್ರಿಂಕ್, ವಿ ನೋ ಡ್ರಿಂಕ್, ನೋ ಸ್ಮೋಕ್. Yes. ಅದು ಫೋನ್ ಬೀಳ್ತಿದ್ದಿತ್ತು ಈಗ. ಹೌದು ಭಾಯ್. ಸೊ ಎಂತಾಯ್ತಂದ್ರೆ ಆಕಾಶ್ ಮತ್ತೆ ಮಿಲಿಂದ್ ಬಬ್ಲುಗೋಸ್ಕರ, ಬಬ್ಲುದ್ ಹಾಲತ್ ಹೀಗುಂಟು, ಅವ್ನ ಅಂಗಡಿ ಹೋಗ್ಲಿಕ್ಕೆ ಆಗುದಿಲ್ಲ. ಸೊ ಆ ಬಬ್ಲುಗೋಸ್ಕರ ಸ್ಕ್ರಬ್ ಅದೆಲ್ಲ ತರ್ಲಿಕ್ಕೆ, ಸ್ನಾನ ಮಾಡ್ಲಿಕ್ಕೆ ಅಂದ್ರೆ ಸ್ನಾನದ ವಸ್ತುಗಳು ವಸ್ತುಗಳನ್ನು ತಕೊಳ್ಳಿಕ್ಕೆ ಹೋಗಿದ್ದಾರೆ. ಸ್ನಾನ ನಾವು ಇಲ್ಲಿ ಮಾಡ್ಲಿಕ್ಕೆ- ವೇಟ್ ಮಾಡ್ತಿದ್ದೇವೆ. ಈಗ ಬಬ್ಲುಗೆ ಸಹ ಬಿಟ್ಟು ಎಲ್ರಿಗೂ ಫೇರ್ವೆಲ್ ಬಿಡ್ ಮಾಡಿ ನಾಳೆ ಎಲ್ಲೋ ಬೇರೆ ಹೊರಗೆ ಹೋಗ್ಲಿಕ್ಕೆ ಉಂಟು. ನಾಳೆ ಮೂವಿ ಇತ್ತು, ಮೂವಿಯಲ್ಲಿ ಎಂತ ಕಂಟೆಂಟ್ ಸಿಗ್ಬೋದು ನಿಂಗೆ? ನಾ ಟ್ರೈ ಮಾಡಿ. ಮೂವಿಯಲ್ಲಿ ಎಂತ ಕಂಟೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಟ್ರೈ, ಬಟ್ ಬಿಟ್ಸ್ ಥಿಯೇಟರ್ ಪ್ರಿಂಟ್ ಕಾಪಿ ಮಾಡಿ ನಮ್ಗೆ ಫೇಕ್ ನಮ್ಮ ಮೇಲೆ ಅಲಿಗೇಷನ್ಸ್ ಹಾಕಿದ್ರೆ ಮತ್ತೆ ನಾವು ಅದೇ. ಜೈಲು ಆಮೇಲೆ ರೆಕಾರ್ಡ್ ಮಾಡಿದಕ್ಕೆ. ಎಷ್ಟಿತ್ತು ತಗೋಬಾ. डल बाय बाय. सी सच नाइस पीपल गाइस. साला फ्री का खाते हैं पर भी चलेगा. ಸೊ ಈಗ ಅವ್ರಿಗೆ ವೇಟ್ ಮಾಡಿ ಈಗ ಬಬ್ಲುಗೆ ಬಿಟ್ಟು ಬ್ರೋ ನಮ್ಮ ಅದಾದ್ಮೇಲೆ ತರ ಒಂದ್ ಸೆಕೆಂಡ್ ಕಲರ್ ಮಾಡ್ದಾಗಿತ್ತಲ್ವಾ, ಪರ್ಪಲ್ ಕಲರ್ ಮಾಡ್ದಾಗಿ ನಾ ಫುಲ್ ಕೂದ್ಲಿಂದ ಹೇಗ್ ಹೋಗಿದೆ ಗೊತ್ತಾ ಬ್ರೋ? ಪಿಂಕ್ ಹೋಗಿದೆ. ನಂದು ಫುಲ್ ರಫ್ ನ್ಯೂಸ್ ಪೇಪರ್ ಆಗಿದೆ. ಈಗ ವಾಪಸ್ ನೋಡಿ, ಸಾಫ್ಟ್ ಸಾಫ್ಟ್. ಓ ಮೈ ಗಾಡ್, ಎಷ್ಟೊತ್ತಿ ಶಾಂಪು ಹಾಕಿದೆ?
3 ಸತಿ. ನಾನೀಗ ನಾನು 4-5 ಸತಿ ಹೋಗ್ಬೇಕು, ನಂಗೆ ಕಂಡೀಷನ್ಸ್ ಆಗ್ಬೇಕು, ನನ್ ಕರ್ಲಿ ನಾ ಮುಖಕ್ಕೆ ಸೋಪ್ಸ್ ಹಾಕಿದೆ, ಫೇಸ್ ವಾಶ್ ಹಾಕಿದೆ, ಬಾಡಿ ಲೋಷನ್, ಶವರ್ ಜೆಲ್ಸ್ ಹಾಕಿದೆ ಮೈಗೆ, ಶಾಂಪೂಸ್ ಹಾಕಿದೆ ಮೈಗೆ. ನಂಗೆ ಒಂದು ಪಾಯಿಂಟ್ ಬಂದಿದ್ದಿತ್ತು, ನಾ ರಿನ್ ಬಾರ್ ಹಾಕ್ಲಿಕ್ಕೆ ರೆಡಿ ಇದ್ದಿದೆ, ಹೋಗ್ತಾ ಇಲ್ಲ, ನಂದು ಇನ್ನೂ ಹೋಗ್ಲಿಲ್ಲ ಒಳಗೆ. ನಿಮ್ಮೆಲ್ಲ ಯೂಸ್ ಮಾಡ್ಬೇಕಾಗ್ತು ಮಗ. ಮತ್ತೆ ಎಡಿಟ್ ಸಹ ಮಾಡ್ಲಿಕ್ಕೆ ಉಂಟು, ಎಡಿಟ್ ಇವತ್ತು ಆಗ್ತದೆ ಇಲ್ಲ ಗೊತ್ತಿಲ್ಲ. ಐ ಆಮ್ ಸೋ ಸಾರಿ. ಡೋರ್ ಓಪನ್ ಮಾಡಿದ್ ಯಾರು ಕೊಟ್ಟಿದ್ರಂತ ಫೇಸ್ ವಾಶ್ ಫ್ರೀ. ಬಟ್ ಹೌದಾ? ಬಟ್ ಎಡಿಟ್ ಇವತ್ತು ಆಗ್ಲಿಲ್ಲ, ನಾಳೆ ವರೆಗೆ ಬರ್ಲಿಲ್ಲ ಅಂದ್ರೆ ಲೈಕ್ 25th ವರೆಗೆ. ಇಲ್ಲ ಕಟ್ ಆಗ್ತದೆ. 25th ವರೆಗೆ ವ್ಲಾಗ್ ಬರ್ಲಿಲ್ಲ ರೇ. ಐ ಆಮ್ ಸೋ ಸಾರಿ, ನಂಗೆ ಎಡಿಟಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ, ತುಂಬಾ ಸಾಕಾಯ್ತು ಅಂತ ಹೇಳಿ. ಐ ವಿಲ್ ಡೂ ಮೈ ಬೆಸ್ಟ್. ಕಲರ್ ಈ ಕಲರ್ ಮಾತ್ರ ಚೆಕ್, ಈ ಕಲರ್ ಕಾಣಿ, ಪಿಂಕ್ ಕಲರ್ ತಗೊಂಡಿದ್ದು ಅದು ಸಾಬ್ರು. ಐ ಫೀಲ್ ಗರ್ಲ್ ಎಲ್ಲ ಕ್ಯೂಟ್ 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 ಅಲ್ಲ. ಕಂಟಿನ್ಯೂ ಮಾಡುವ. ಈಗ ಅಲ್ಲಿ ಕಾಯ್ತಿದ್ದಾರೆ ನಂಗೆ ಅಮ್ಮ, ಚಲೋ ಗೈಸ್, ಅವರಿಗೆ ಸಹ ಪಿಕ್ ಮಾಡ್ಲಿಕ್ಕೆ ಉಂಟು. ವ್ಲಾಗ್ ಬಂದ್ ಮಾಡಲು ಕೂದಲು ಜಾಸ್ತಿ ಸೆಟ್ ಮಾಡೋದಿಲ್ಲ, ಬಟ್ ನನಗೆ ಎನರ್ಜಿ ಅಂತದ್ದು ಉಳಿಲಿಲ್ಲ ಗೈಸ್. ತುಂಬ ಸಾಕಾಯ್ತು. ಮನೆಗೆ ಬಂದು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಬೆಡ್ ಮೇಲೆ ಬಿದ್ದುಕೊಂಡು. ದ್ಯಾಟ್ ವಾಸ್ ಇಟ್ ಫಾರ್ ದಿಸ್ ವ್ಲಾಗ್ ಗೈಸ್. ಐ ಹೋಪ್ ಯು ಗೈಸ್ ಲೈಕ್ ಇಟ್. ಸಾರಿ ಔಟ್ರೋ ಅಷ್ಟು ಎನರ್ಜೆಟಿಕ್ ಇಲ್ಲ, ಬಟ್ ಯಾಕಂದರೆ ಆಬ್ವಿಯಸ್ಲಿ ಟಯರ್ಡ್ ಆಗಿದೆ. ಸೊ ಪ್ಲೀಸ್ ಅಷ್ಟೇ ಲವ್, ಅಷ್ಟೇ ಲೈಕ್ಸ್ ಬರಲಿ ಅಂದರೆ ಪ್ಲೀಸ್ ಕೀಪ್ ಮೋಟಿವೇಟಿಂಗ್ ಮೀ. ಕಮೆಂಟ್ ಸಹ ಮಾಡಿ, ಶೇರ್ ಸಹ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ. ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ಬಾಯ್ ಬಾಯ್.